ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರಿಗೆ ಹೊರಟಿದ್ದೀವಿ. ಇವಾಗ ಗಂಟೆ 6 ಆಗಿದೆ. ನಾವು 5:15ಗೆ ಹೊರಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ನೋಡಿ ಇವಳು ಬೇಗ ಎದ್ದಿದ್ದಾಳೆ. ಮಿಂಚು ಹಾಯ್ ಮಾಡು, ಮಿಂಚು ಹಾಯ್ ಮಾಡು, ಜೋರು ವಾಯ್ಸ್ ಬರಲಿ ಹಾಯ್ ಅಂತ. ನೋಡಿ ಅವಳಿಗೆ ಎಲ್ಲಾದರೂ ಹೊರಡೋದಂದರೆ ಬೇಗ ಎಚ್ಚರ ಆಗುತ್ತೆ, ಇಲ್ಲಾಂದರೆ 9 ಗಂಟೆವರೆಗೂ ಹೇಳಲ್ಲ ಅವಳು. ನೋಡಿ ಡ್ರೆಸ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಓಕೆ, ನಾವಿವಾಗ ಹೊರಡ್ತಾ ಇದ್ದೀವಿ. ನನ್ನ ಬ್ಯಾಗ್ ಇಲ್ಲಿದೆ. ಓಕೆ, ಚಪ್ಪಲಿ ಇಲ್ಲಿ, ಚಪ್ಪಲಿ ಹಾಕು, ಚಪ್ಪಲಿ ಹಾಕು ನಿಂದು. ಓಕೆ, ಇವಾಗ 6 ಗಂಟೆ ನೋಡಿ. ಓಕೆ, ನಾವಿವಾಗ ಕಾರಲ್ಲಿ ಕೂತ್ವಿ, ಇವಾಗ ಹೊರಡ್ತಾ ಇದ್ದೀವಿ ನೋಡಿ. ಇವಳಿಗೆ ಇನ್ನೂ ನಿದ್ದೆ ಬಿಟ್ಟಿಲ್ಲ, ಯಾಕೆಂದರೆ ಅವಳು ಇಲ್ಲಾಂದರೆ 9 ಗಂಟೆಗೆ ಹೇಳೋಳು. ಇವತ್ತು ಬೇಗನೆ ಎದ್ದಿದ್ದಾಳಲ್ಲ, ಅದಕ್ಕೆ ನೋಡಿ ರೆಡಿ ಆದರು. ಓಕೆ, ಇಲ್ಲ 6 ಗಂಟೆಗೆ ಆಯಿತು. ನಾವಿವಾಗ ಸಿಟಿಯಿಂದ ಹೊರಗೆ ಬಂದ್ವಿ. ಟ್ರಾಫಿಕ್ ಏನು ಸಿಕ್ಕಿಲ್ಲ, ಯಾಕಂದರೆ ಬೆಳಗ್ಗೆ 6 ಗಂಟೆ ಹೊರಟ್ರಿಂದ ನಾವು ಇಲ್ಲಿ ಏನು ನಮಗೆ ಟ್ರಾಫಿಕ್ ಸಿಕ್ಕಿಲ್ಲ. ನೋಡಿ ಇದು ಕೆಂಗೇರಿ ನೋಡಿ, ಮೈಸೂರು ಇದಕ್ಕೆ ಹೈವೇಗೆ ಅಂದರೆ ರೋಡ್ ಇದೆಲ್ಲ, ಅದಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಎಕ್ಸ್ಪ್ರೆಸ್ ವೇಗೆ ನಮ್ದು ಇನ್ನೂ ತಿಂಡಿ ಆಗಿಲ್ಲ, ಸೊ ನಾವು ಮೈಸೂರಲ್ಲೇ ತಿನ್ನೋದು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಇವಾಗ ತಿಂದ್ರೂ ಬೇಗ ಆಗುತ್ತೆ. ಸೊ ಹಾಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಅಲ್ಲಿ ಬಂದಿದೆ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸುಸ್ವಾಗತ. 10-10:15ಗೆ ರೀಚ್ ಆಗ್ತೀವಿ ಅನ್ಸುತ್ತೆ. ನಾನು ಇನ್ನೂ ಅಲ್ಲೋದ್ಮೇಲೆ ನಿಂಗೆ ಮಾಡ್ತೀನಿ. ಇವಾಗ ಇಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ವಿ, ಮೈಸೂರು ಬಂದಿದ್ವಿ. ಜಸ್ಟ್ ಎಂಟ್ರ್ ಆಗಿದ್ದಷ್ಟೇ. ಬಲಿ ಅಪ್ಪು ದೂರ ಬರ್ತಾರೆ. ನಿನ್ನಿ ಮೈಸೂರು ಪಾಕ ಇಲ್ಲ, ಇಡ್ಲಿ ಇದೆ, ವಡೆ ಇದೆ, ದೋಸೆ ಇದೆ. ಇಡ್ಲಿವ ಇಡ್ಲಿ ಕೊಡಿ. ಹಾಂ, 2 ಪ್ಲೇಟ್ ಇಡ್ಲಿ, ಆಮೇಲೆ ಒಂದು ಸಿಂಗಲ್ ಇಡ್ಲಿ ಸಪ್ರೇಟ್ ಕೊಡಿ. ಅಪ್ಪು ಬರೀ ಇಡ್ಲಿ ಬಂದು ಓಕೆ ಅತ್ತ ಓಕೆ ಅಲ್ಲಿ. ಸಾಂಬಾರು ಇದ್ದ ಆಯಿತು.
ನಾವು ಇವಾಗ ತಿಂಡಿ ತಿಂದು ಹೊರಟ್ವಿ, ಇನ್ನೂ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಬಚ್ಚಿದೆ ಬಚ್ಚಿರ ಬೀಳಿದೆಲೆ. ಚೆನ್ನಾಗಿದೆ ಹೋಟ್ಲು, ಫುಡ್ಡೂ ಚೆನ್ನಾಗಿತ್ತು. ಸೊ ಓಕೆ, ನಾವಿವಾಗ ಹೊರಡ್ತಾ ಇದ್ದೀವಿ. ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ. ಕಂಜಿ ಪೋಪು ನಡಿಜಿ ಮಾರು ಕಂಜಿ ಮಾರು ಮರಿಕೆ ಒಪ್ಪುಜಿ ರೋಡ್ ಬಂದ ಮಕ್ಕಳಿಗೆ ನೋಡಿ, ಇಲ್ಲಿಂದ ಮುಂದೆ ನಾವು ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ರಶ್ ಇದೆ ಅನ್ಸುತ್ತೆ. ರೀಚ್ ಆದ್ವಿ ನಾವು. ಇನ್ನು ಇಲ್ಲಿಂದ ಬೆಟ್ಟಕ್ಕೆ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿಂದ ಬಸ್ ಟಿಕೆಟು ಸ್ವಲ್ಪ ಬಸ್ ಟಿಕೆಟ್ಗೆ ತಗೊಂಡು ಕಾರ್ ಪಾರ್ಕ್ ಮಾಡೋದು, ಇಲ್ಲಿಂದ ಮುಂದೆ ಹೋಗ್ಬೇಕು. ಓಕೆ, ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಬೇಕು. ಇವಾಗ ಮಾಡ್ತಾ ಇದ್ದೀವಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಆಮೇಲೆ ಬಸ್ ಇದೆ. KSRTC ಅನ್ಸುತ್ತೆ ಬಸ್ ಇದು. KSRTC ಬಸ್ಸಲ್ಲಿ ಹೋಗ್ಬೇಕು. ಒಂದು ನಿಮಿಷ ಪಾರ್ಕ್ ಮಾಡಿ ಬರ್ತಾರೆ, ನಾನು ಇಲ್ಲಿ ಟಿಕೆಟ್ ತಗೋ. ಪಾರ್ಕ್ ಮಾಡಾಯಿತು. ಇವಾಗ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಇಸ್ಕೋಬೇಕು. ಟಿಕೆಟ್ ತಗೊಂಡಾದ್ಮೇಲೆ ಅಲ್ಲಿಂದ KSRTC ಬಸ್ಸಲ್ಲಿ ಹಂಗೆ ಹೋಗೋದು. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅದೇ, ಸೊ ಅಲ್ಲಿಂದ ಮುಂದೆ ಅದು ನ್ಯಾಷನಲ್ ಫಾರೆಸ್ಟ್, ಅದು ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಆ್ಯಕ್ಚುಲಿ. ಹಾಗೆ ಸೊ ಗಾಡಿಗಳನ್ನೆಲ್ಲ ಅಲ್ಲಿ ಅಲೋ ಮಾಡಲ್ಲ, ಏನಕ್ಕಂದರೆ ಅಲ್ಲಿ ತುಂಬ ಆ್ಯನಿಮಲ್ಸ್ ಎಲ್ಲ ಪಾಸ್ ಆಗ್ತಿರುತ್ತೆ ಅಂತೆ. ಆಮೇಲೆ ರೋಡ್ ಕೂಡ ತುಂಬ ನ್ಯಾರೋ ಇದೆ, ಅದಕ್ಕೋಸ್ಕರ. ಸೊ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಒಂದು ಬಸ್ ಹೋಗೋಕ್ಕೆ, ಒಂದು ಬಸ್ ಬರೋಕ್ಕೆ, ಆ ಥರ. ಸೊ ಇನ್ನೊಂದು ಬಸ್ಸು ಮೇಲಿಂದ ಕೆಳಗೆ ಬರೋ ತನಕ ಈ ಬಸ್ಸು ಮೇಲೆ ಹೊರಡಂಗಿಲ್ಲ, ಆ ಥರ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲೇನಂದರೆ ಅದು ಒಂದು ಬಸ್ ಹೋಗೋಕ್ಕೆ, ಒಂದು ಬಸ್ ಬರೋಕ್ಕೆ. ಸೊ ಇನ್ನೊಂದು ಬಸ್ ಮೇಲಿಂದ ಕೆಳಗೆ ಬರೋ ತನಕ ಈ ಬಸ್ಸು ಮೇಲೆ ಹತ್ತಲ್ಲ, ಸೊ ಆ ಥರ. ಸೊ ಇಲ್ಲಿ ಕ್ಯೂ ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಟಿಕೆಟ್ ಇಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿಂದ ಮುಂದೆ ಹಂಗೆ ಹೋಗೋದು. ಸೊ ಒಂದು ಬಸ್ ರೆಡಿಯಾಗಿ ನಿಂತಿದೆ. ಸೊ ಅದು ಅವರಿಗೆ ಫುಲ್ ಆಗೋ ತನಕ ಬಿಡಲ್ಲ. ಸೊ ನಾವು ಕ್ಯೂಗೆ ನಿಲ್ತಾ ಇದ್ದೀವಿ. ಅಪ್ಪು ಬಲೆ ಬೇಗ ಟಿಕೆಟ್ ಬಾ. ಹಾಯ್ ಮಲ್ಪ್ಲೆ, ಹಾಯ್ ಮಲ್ಪ್ಲೆಂಜಿ, ಹಾಯ್ ನಮಸ್ತೆ, ಹಾಯ್. ಒಂದು ಬಸ್ ಹೋಯ್ತು ಇವಾಗ, ನಿಮ್ಗೆ ಕಾಣಿಸ್ಬೋದು, ನಾವು ಬರೋವಾಗಲೇ ಹೋಯ್ತು. ಸೊ ನಾವೇ ಲಾಸ್ಟ್ ಆದ್ವಿ. ಸೊ ಇನ್ನೊಂದು ಬಸ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಅಲ್ಲೊಂದು ಬಸ್ ರೆಡಿ ಇದೆ, ಕಾಣಿಸ್ತಿದೆಯಲ್ಲ, ಅದೇ ಬಸ್ಸು. ಹಾಗೆ ನೋಡೋಣ, ವೆಯ್ಟ್ ಮಾಡೋಣ. ನೋಡಿ ಬಸ್ ಬಂತು, ಹೊರಡ್ತಾ ಇದ್ದೀವಿ. ಒಂದು ಬಸ್ ಆವಾಗ ಬಂತು, ಇವಾಗ ಇದು ಸೆಕೆಂಡ್ ಬಸ್ಸು. ನಾವು ಬರ್ತಾ ಇದ್ದೀವಿ ಮೇಲ್ಗಡೆ.
ಅಪ್ಪ ಬಸ್ಸುತ್ತ ಟ್ರಾವೆಲ್ ಎಂಚಿ ಇತ್ತು ಏ ಅಪ್ಪ ಕ್ಲಾಸ್ ಪಡ್ಲಿ ಅದೇ ನೋಡಿ ಆನೆ ಲದ್ದಿಗಳು ಅದೇ ಹೇಳ್ತಾ ಇದ್ದಲ್ಲ ಅವಾಗ ಆನೆಗಳು ಎಲ್ಲ ಬರ್ತಾ ಇರುತ್ತವೆ. ಸೊ ರಾತ್ರಿ ಹೊತ್ತಲ್ಲಿ ಇಲ್ಲಿ ಅಲೋ ಮಾಡೋದಿಲ್ಲ ಯಾರನ್ನೂ, ಯಾಕಂದರೆ ಇಲ್ಲಿ ಪ್ರಾಣಿಗಳು ತುಂಬ ಜಾಸ್ತಿ ಬರ್ತಾ ಇರುತ್ತವೆ. ಸೊ ಇದು ಫುಲ್ಲು ಬಂಡೀಪುರ ನ್ಯಾಷನಲ್ ಫಾರೆಸ್ಟ್. ಇಲ್ಲಿಂದ ಮುಂದೆ ನಮ್ಮದು ಯಾವುದು ತಮಿಳ್ನಾಡು ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮುಂದೆ ಹೋದರೆ. ಸೊ ಫುಲ್ ಇದು ನ್ಯಾಷನಲ್ ಫಾರೆಸ್ಟ್. ಸೊ ಇಲ್ಲಿ ಅನ್ನಪ್ರಸಾದಕ್ಕಂತ ಬಂದಿದ್ದು, ಅನ್ನಪ್ರಸಾದ ಇಲ್ಲಿ ಕೊಡ್ತಾರೆ ನಮ್ಮ ದೇವ್ರ ಕಡೆ. ಇಲ್ಲಿ ದೇವ್ರ ಪ್ರಸಾದ ಕಟ್ಟಿರುತ್ತೆ. ನಮ್ಮ ದನಕ್ಕೆ ಸ್ವಲ್ಪ ಸ್ನಾನ ಮಾಡಿದರೆ ಗೊತ್ತಾಗಲ್ಲ, ಚೆನ್ನಾಗಿದೆ. ಇದು ಗೋಪಾಲಸ್ವಾಮಿ ಬೆಟ್ಟ ಅಂತ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ನಾನು 3ನೇ ಸಲ ಬರ್ತಾ ಇರೋದು. ಸೊ ಇಲ್ಲಿದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಆ್ಯಕ್ಚುಲಿ ಇದು ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಮೇಲ್ಗಡೆ ಇರೋದು. ಸೊ ಇದು ಆ ಕಡೆ ಹೋಗಿದ್ರೆ ನಿಮಗೆ ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಸಿಗುತ್ತೆ. ಆಮೇಲೆ ಇಲ್ಲಿ ಮುಂದೆ ಸ್ವಲ್ಪ ಬಾರ್ಡರ್. ಸೊ ಈ ದೇವಸ್ಥಾನ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಹಿಮವದ್ ಅಂದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ದೇವ್ರ ಮೇಲೆ ಒಂದು ನೀರು ಬೀಳ್ತಾ ಇರುತ್ತೆ. ಅಂದರೆ ತೀರ್ಥ ಏನೋ ಇದೆ ಅಂತ ಒಳಗಡೆ. ಸೊ ಆ ನೀರು ವರ್ಷದ 365 ದಿನ ಕೂಡ ತುಂಬ ಕೂಲಾಗಿರುತ್ತೆ. ಸೊ ಅದೇ ಇಲ್ಲಿದು ಸ್ಪೆಷಾಲಿಟಿ. ಆಮೇಲೆ ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇದೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ಆಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಮಗೆ ಅನ್ನದಾನಕ್ಕೆ ಕೂಡ ಸಹಾಯ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಅಥೆಂಟಿಕ್ ಆಗಿದೆ ದೇವಸ್ಥಾನ. ತುಂಬ ಒಂಥರ ವೈಬ್ರೇಷನ್ಸ್ ಕೂಡ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ ದೇವರ ಮೂರ್ತಿ. ಒಂದೊಂದು ಕಾಲದಲ್ಲಿ ಕೃಷ್ಣ ಇಲ್ಲಿ ಗೋವುಗಳನ್ನು ಮೇಯಿಸ್ತಿದ್ದ ಅನ್ನೋ ಪುರಾವೆ, ಅಂದರೆ ಪುರಾತನದಲ್ಲಿ ಹಿಸ್ಟ್ರಿ ಕೂಡ ಇದೆ ಇಲ್ಲಿ. ಅದಕ್ಕೆ ಇದು ಗೋಪಾಲ ಕೃಷ್ಣ ದೇವಸ್ಥಾನ ಇಲ್ಲ ಆಯಿತು ಅನ್ನೋದು ಒಂದು ಇತಿಹಾಸ ಇದೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಾ ಅಂದರೆ ಕನ್ನಡ ಮೂವೀಸ್ ಎಲ್ಲ ಶೂಟಿಂಗ್ ಎಲ್ಲ ಆಗಿದೆ. ನೋಡಿರ್ಬೋದು ನೀವು, ಕೆಲವೊಂದು ಮೂವಿಗಳಲ್ಲಿ ಪ್ಲೇಸಸ್ನ ನೀವು ನೋಡಿರ್ತೀರ. ಮತ್ತು ಸಂಜೆ ಬಂದರೆ ಇನ್ನೊಂದು, ಯಾರಾದರೂ ಈ ಕಡೆ ಬರೋರಿದ್ದರೆ ಸಂಜೆ ಬಂದರೆ ಆನೆ ಬರುತ್ತೆ ಅಂತ ಹೇಳಿದ್ರಲ್ಲಿ ಯಾರಾದರೂ, ಅದಕ್ಕೆ ನೀವು ಏನಾದರೂ ಬರುವಂಥ ಪ್ಲ್ಯಾನ್ಗಳೇನಾದಿದ್ರೆ ನೀವು ಸಂಜೆ ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಬನ್ನಿ. ಯಾಕಂದರೆ ಆನೆಗಳನ್ನು ನೋಡ್ಬೋದು. ಅಲ್ಲಿ ಆ ಸೈಡ್ ಬರುತ್ತೆ ಅಂತ ನೋಡಿ, ಅಲ್ಲಿ ನೀರಿದೆ ಕೆಳಗಡೆ ಅಲ್ಲಿ. ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಹೊರಡಿ ನಾವು ಇಲ್ಲಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕಂದರೆ ಇವಳನ್ನ ಕಾವೇರಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ 1 ವರ್ಷ ಆಗುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಅವಳು ಸಣ್ಣ ಪಾಪು ಇವಾಗ ಬಂದಿದ್ದು ಎಡಮುಲಿ ಬರಮುಲಿ ಆ ಪ್ಲೇಸ್ಗೆ ಬಂದಿದ್ದು ನಾವು ಲಾಸ್ಟ್ ಟೈಮ್. ಅಲ್ಲಿ ಅದಕ್ಕೆ ಇವಾಗ ನಿಮಿಷಾಂಬಕ್ಕೆ ಹೋಗಿ ಅಲ್ಲಿ ಕಾವೇರಿ ನೀರು ಸಿಗುತ್ತೆ, ಅಂದರೆ ಅಲ್ಲಿ ಹೋಗಿ ಅವಳನ್ನ ಸ್ನಾನ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಇವಳು ಇವಾಗ ಸ್ನಾನ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಹಾಂ ಅಷ್ಟು ಬೇಗ ಅದು ಬೇಡಮ್ಮ, ಇವಾಗ ಸ್ನಾನ ಮಾಡೋಣ. ಮೂಲೆ ಆತ ಬೇಗ ತೋಜಿದಾಣ ಮಾರೆ. ನೋಡಿ ನಾನು ಇವಾಗ ಇವಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಂಚು ಸ್ನಾನ ಮಾಡೋಣ. ಕಾವೇರಿ ಕಾವೇರಿ ನೋಡಿ, ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಕಾವೇರಿ ಇದರಲ್ಲಿ ವಾಟ್ರಲ್ಲಿ ಸ್ನಾನ ಮಾಡ್ತೀನಿ ಅಂತ. ಕಾವೇರಿ ಇಲ್ಲೆಲ್ಲರೂ ಬಂದವರೆಲ್ಲರೂ ಪಾಪುನ ಸ್ನಾನ ಮಾಡಿಸ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀವಿ. ಬನ್ನಿ. ಅಲ್ಲದಲ್ಲಿ ಹಾಯ್
अपन ड्रेस पड़ा ಹಾಯ್ ಹಾಯ್ ಆಯಿತು ಸ್ನಾನ ಎಲ್ಲ ಆಗಿ ಇವಳನ್ನ ರೆಡಿ ಎಲ್ಲ ಮಾಡಿ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ಮೇ ಬಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ಶೂಟ್ ಮಾಡೋದಿಲ್ಲ. ಸೊ ಇವಾಗೇ ನೋಡ್ಕೊಳ್ಳಿ ದೇವಸ್ಥಾನ ಹೇಗಿದೆ ಅಂತ. ಮೈಸೂರಿಗೆ ಬಂದರೆ ಯಾರಾದರೂ ಇಲ್ಲಿ ಈ ಕಡೆ ಬಂದರೆ ನಿಮಿಷಾಂಬ ಟೆಂಪಲ್ ವಿಸಿಟ್ ಮಾಡಿ. ಸೊ ಜಿಮಿಯಾ ಶೋಕಾಂಡ ಹಾಂ ಶೋಕ್ ಮಲ್ ಟಚ್ ಮಾಡ್ಕೊಡು ಆಮಂಡುದು ಹಾಯ್ ಮಕ್ಕಳು. ನೋಡಿ ನಿಮಿಷಾಂಬಕ್ಕೆ ಬಂದು ಸ್ನಾನ ಎಲ್ಲ ಮುಗಿಸಿ ದೇವ್ರ ದರ್ಶನ ಮುಗಿಸಿ ಹೊರಗೆ ಬರುವಷ್ಟೊತ್ತಿಗೆ ಊಟ ಕ್ಲೋಸ್ ಆಗಿದೆ. ಯಾಕಂದರೆ 3 ಗಂಟೆ ಆಗಿದೆ ಇವಾಗಲೇ, ಹಾಗಾಗಿ ಕ್ಲೋಸ್ ಆಗಿದೆ. ಸೊ ಇನ್ನು ನಾವು ಇಲ್ಲಿಂದ ನಮ್ಮ ರಿಲೇಟಿವ್ ಮನೆ ಅಂದರೆ ಇವರು ಅತ್ತೆಯ ಮಗಳ ಮನೆ ಇದೆ ಇಲ್ಲೇ ಹತ್ತಿರ ಮೈಸೂರು ಸಿಟಿಯಲ್ಲೇ, ಅವರಿಲ್ಲೇ ಸೆಟಲ್ ಆಗಿದ್ದಾರೆ. ಅಲ್ಲಿಗೆ ಹೋಗಬೇಕು ನಾವು. ಅಲ್ಲಿ ಹೋದಾದ್ಮೇಲೆ ಅವ್ರು ಪರಿಚಯ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಬಾಯ್ ಬಾಯ್ ಮಕ್ಕಳೇ, ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. निकल काली वीडियो तू पण मात्र सबस्क्राईबला शेअरला म्हण पडो.